ನೋಡಿ, ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಬೈ ಎಕ್ಸ್ ಹೋಲ್ ಪವರ್ 1/x. ಹೇಳಿ ಹೆಂಗೆ ಮಾಡ್ಬೇಕು ಇದನ್ನ? ಇನ್ನು ಕೆ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳೋಣ. ಕೆ ಅಂದ್ರೇನು? ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಬೈ ಎಕ್ಸ್ ಹೋಲ್ ಪವರ್ ಏನು 1/x. ಈಗ ಎಕ್ಸಾಕ್ಟಲ್ಲಿ 0 ಹಾಕಿ ಏನಾಗುತ್ತೆ ಇದು? tan 0 ಅಂದ್ರೇನು? 0. ಇದು ಗೊತ್ತಿರಲಿ, tan 0 sin 0 ಅದೆಲ್ಲ ಗೊತ್ತಾಗ್ತಿದೆಯಲ್ವಾ? tan 0 ಅಂದ್ರೇನು? 0. 0 ಬೈ ಇಲ್ಲೇನಿದೆ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0/0. ಇಲ್ಲಿ 1/0 ಅಂದರೆ 1/0 ಅಂದ್ರೇನು? ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಇದು ಯಾವ ಥರ ಇದೆ? 1 ಪವರ್ ಇನ್ಫಿನಿಟಿ ಇದೆಯಾ? ಏನಿದೆ ಇದು? 0/0 ಹೋಲ್ ಪವರ್ ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು? ಈ ಥರ ಮಾಡೋಂಗಿಲ್ಲ ಇದನ್ನ. ಅರ್ಥ ಆಗ್ತಿದೆಯಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡಿದಾಗ ಟ್ಯಾನ್ಗೆ ಬೇರೆ ಎಕ್ಸ್ಗೆ ಬೇರೆ ಮಾಡೋಂಗಿಲ್ಲ ನೀವು. ಇದು ಒಂದು ಫಾರ್ಮುಲಾ ನೀವು ಸ್ಯಾಂಡ್ವಿಚ್ ಥಿಯರಮಲ್ಲಿ ಓದಿದ್ದೀರಾ. ಏನು ಹೇಳಿ ಫಾರ್ಮುಲಾ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x ಬೈ ಎಕ್ಸ್ ಅಂದ್ರೇನು? sin x ಬೈ ಎಕ್ಸು ಫಸ್ಟ್ ಪ್ಯೂಲಿ ಓದಿದ್ರಲ್ಲ ನೀವು, ಸ್ಯಾಂಡ್ವಿಚ್ ಥಿಯರಮ್ ಅಂತ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x ಬೈ ಎಕ್ಸ್ ಏನು? tan x ಬೈ ಎಕ್ಸ್ ಅಂದರೆ ಏನು? 1. sin x ಬೈ ಎಕ್ಸ್ 1 ಅಲ್ವಾ? ಅದೇ ಥರ ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಬೈ ಎಕ್ಸ್ ಅಂದರೆ 1. ಇದು ಟೋಟಲ್ 1 ತಗೋಬೇಕು. ಈಗೇನಾಗುತ್ತೆ? 1 ಪವರ್ ಇನ್ಫಿನಿಟಿ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗೇನೈತಿ ಇದು? 1 ಪವರ್ ಇನ್ಫಿನಿಟಿ. ಅರ್ಥ ಆಗ್ತಿದೆ? ಅಂದರೆ ಈ tan x ಬೈ ಎಕ್ಸ್ನ ಬೇರೆ ಮಾಡೋಕ್ಕೆ ಹೋಗ್ಬಾರ್ದು. ಏನು ಮಾಡೋಕ್ಕೆ ಹೋಗ್ಬಾರ್ದು? ಬೇರೆ ಜೋಡಿ ಇಟ್ಟಿರಬೇಕು. ಗೊತ್ತಾಗ್ತಿದೆಯಲ್ವಾ? ನೋಡಿ ಪ್ರಾಬ್ಲಮ್ಸ್ಗಳು ನಾನು ಎಲ್ಲ ಅಪ್ಡೇಟು ವಾಟ್ಸಪ್ ಚಾನಲಲ್ಲಿ ಇಟ್ಟಿದ್ದೀನಿ. ಅದನ್ನ ಬೇಕಿದ್ರೆ ನೀವು ನೋಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ. ಈಗ ನೋಡಿ, 1 ಪವರ್ ಇನ್ಫಿನಿಟಿ ಇದ್ದರೆ ಏನು ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಕೆ ಈಸ್ ಈಕ್ವಲ್ ಟು ಏನು? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಲಾಗ್ ಆಫ್ tan x ಬೈ ಎಕ್ಸ್ ಹೋಲ್ ಪವರ್ 1/x. ಕರೆಕ್ಟ್ ಅಲ್ವಾ? ಈಗ ಲಾಗ್ ಎಮ್ ಪವರ್ ಎನ್ ಅಂದ್ರೇನು? ಎನ್ ಲಾಗ್ ಎಮ್ ಅಂದರೆ ಎನ್ ಅಂದ್ರೇನು? ಎಮ್ ಅಂದ್ರೇನು? ಇಲ್ಲಿ 1/x. ಲಾಗ್ ಎಮ್ ಅಂದರೆ tan x ಬೈ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಲಾಗ್ ಎಮ್ ಪವರ್ ಎನ್ ಅಂದರೆ ಗೊತ್ತಲ್ವಾ? ಎನ್ ಲಾಗ್ ಎಮ್ ಬರೆಯೋದೇನು ಬೇಕಾಗಿಲ್ಲ ಅಲ್ವಾ? ಇಲ್ಲಿ ಎಮ್ ಅಂದ್ರೇನು? tan x ಬೈ ಎಕ್ಸು ಹೋಲ್ ಪವರ್. ಇಲ್ಲಿ 1/x ಈ ಕಡೆ ತಗೊಳ್ಳಿ, ಲಾಗ್ tan x ಬೈ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ನನಗೆ ಹೇಳಿ, ಇಲ್ಲಿ ಏನಿದೆ? 1/x ಇದೆ, ಲಾಗ್ tan x ಬೈ ಎಕ್ಸ್ ಇದೆ. ಲಾಗ್ ಎಮ್ ಬೈ ಎನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಲಾಗ್ ಎಮ್ ಬೈ ಎನ್. ಲಾಗ್ ಎಮ್ ಬೈ ಎನ್. ಲಾಗ್ ಎಮ್ ಬೈ ಎನ್ಗೆ ಫಾರ್ಮುಲಾ ಏನು? ವೆರಿ ಗುಡ್. ಲಾಗ್ ಎಮ್ ಮೈನಸ್ ಲಾಗ್ ಎನ್. ಆದರೆ ಮಾಡೋಕ್ಕೆ ಹೋಗಬೇಡಿ ಇದನ್ನ. ಅರ್ಥ ಆಗ್ತಿದೆಯಲ್ವಾ? ಜೋಡಿ ನಾನೇನಂದರೆ ನಿಮಗೆ tan x ಬೈ ಎಕ್ಸ್ನ ಜೊತೆಲೇ ಇಟ್ಕೋಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡ್ಬೇಕು ನೀವು? 1 ಇಂಟು ಹೇಳಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 ಇಂಟು ಲಾಗ್ ಆಫ್ tan x ಅಂದರೆ ಲಾಗ್ ಆಫ್ tan x ಬೈ ಎಕ್ಸ್. 1 ಇಂಟು ಎನಿಥಿಂಗ್ ಅಲ್ವಾ? ಹೋಲ್ ಡಿವೈಡೆಡ್ ಬೈ ಎಕ್ಸ್. ಇದು ಹೋಲ್ ಡಿವೈಡ್ ಬೈ 1 ಇದ್ದಾಗ ಎಕ್ಸ್ ಇಂಟು 1 ಏನು? ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಬರೀ tan xಗೆ ಹಾಕಬೇಡಿ, ಎಕ್ಸ್ಗೆ ಹಾಕಬೇಡಿ, ಅದನ್ನ ಜೋಡಿ ಇಟ್ಕೋಬಿಡಿ. ಲಿಮಿಟ್ tan x ಬೈ ಎಕ್ಸ್ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x ಬೈ ಎಕ್ಸ್ ಅಂದ್ರೇನು? 1. ಲಾಗ್ 1 ಅಂದರೆ 0. ವೆರಿ ಗುಡ್. 0 ಬಂತಾ ನ್ಯೂಮರೇಟರು? ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸ್ ಇದರಲ್ಲಿ 0 ಹಾಕಿದ್ರೆ ಏನಾಗುತ್ತೆ? 0. 0/0. ಅರ್ಥ ಆಗ್ತಿದೆಯಲ್ವಾ? ಬೈ LH ರೂಲ್. ವೆರಿ ಗುಡ್. LH ರೂಲ್ ಗೊತ್ತಾಗ್ತಿದೆಯಲ್ವಾ? ಈಗ LH ರೂಲ್ ಅಪ್ಲೈ ಮಾಡೋದು ಯಾವ ಥರ? ಈಗ ಇದು 0 ಬಂದಿದೆಯಲ್ವಾ? 0 ಬಂದಿರೋದು ಯಾವುದರಿಂದ? ಲಾಗ್ ಆಫ್ tan x ಬೈ ಎಕ್ಸಿಂದ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಲಿಮಿಟ್ನ ಹಂಗೆ ಬರ್ಕೊಳ್ಳಿ. ಲಿಮಿಟ್ ಏನು? ಎಕ್ಸ್ಟೆನ್ಸ್ ಟು 0.
ಈಗ ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡ್ತೀರಾ ಹೇಳಿ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಫ್ ಅಂದ್ರೇನು? ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದರೆ 1 ಬೈ ಎನಿಥಿಂಗ್ ಡಿ ಬೈ ಡಿ ಎಕ್ಸ್ ಆಫ್ ಎನಿಥಿಂಗ್. ಗೊತ್ತಾಗ್ತಿದೆಯಲ್ವಾ? ಅಂದರೆ 1 ಬೈ ಟ್ಯಾನ್ ಎಕ್ಸ್ ಬೈ ಎಕ್ಸು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸು. ಈಗ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಹೆಂಗೆ ಮಾಡ್ತೀರಾ? ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ, ವಿ ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ಯು ಬೈ ವಿ ಅಂದರೆ ಇಲ್ಲಿ ಮೇನ್ ಬೇಕಾಗಿರೋದು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಗೊತ್ತಿರಬೇಕು. ಏನು ಹೇಳಿ? ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನು? ಸೆಕೆಂಡ್ ಸ್ಕ್ವೇರ್ ಎಕ್ಸು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟು ಲಾಗ್ ಆಫ್ ಎನಿಥಿಂಗ್ ಏನು? 1 ಬೈ ಎನಿಥಿಂಗ್, 1 ಬೈ ಟ್ಯಾನ್ ಎಕ್ಸ್ ಬೈ ಎಕ್ಸ್. ಈಗ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂದರೆ ಯು ಬೈ ವಿ ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ವಿ ಇಟ್ಕೊಳ್ಳಿ. ವಿ ಅಂದರೆ ಏನಿಲ್ಲಿ? ವಿ ಅಂದರೆ ಏನು? ಎಕ್ಸು. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನು? ಮೈನಸ್ ಯು ಏನು? ಟ್ಯಾನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನು? 1 ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು? 1. ಇದು 0 ಬಂದಿರೋ ಇದರಿಂದ ತಾನೇ, ಇದಕ್ಕೆ ಡಿಫ್ರೆಂಟ್. ಈಗ ನೋಡಿ ಹೇಳಿ, ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೇನು? 1 ಬೈ ಟ್ಯಾನ್ ಎಕ್ಸ್ ಬೈ ಎಕ್ಸ್. ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೆ ಹೆಂಗೆ ಮಾಡೋದು? ಎಕ್ಸು ಟ್ಯಾನ್ ಎಕ್ಸ್ಗೆ ಬರ್ಕೋಬೋದು. ನೋಡಿ, ಎಕ್ಸು ಟ್ಯಾನ್ ಎಕ್ಸ್ಗೆ ಏನು? ಸೆಕೆಂಡ್ ಸ್ಕ್ವೇರ್ ಎಕ್ಸು ಡಿಫ್ರೆನ್ಷಿಯೇಷನ್ನು ಮೈನಸ್ ಟ್ಯಾನ್ ಎಕ್ಸ್ ಇಟ್ಕೊಳ್ಳಿ. ಎಕ್ಸ್ಗೇನು ಡಿಫ್ರೆನ್ಷಿಯೇಷನ್ನು? 1 ಡಿವೈಡ್ ಬೈ ವಿ ಸ್ಕ್ವೇರ್ ಅಂದರೆ ಇದು ಡಿವೈಡ್ ಬೈ ಎಕ್ಸ್ಗೇನು? 1. ಈಗ ನೋಡಿ, ಲಿಮಿಟ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಏನು? 1. ಅರ್ಥ ಆಗ್ತಿದೆ? ಬರೀ ಇದಕ್ಕೆ ಮಾತ್ರ ಲಿಮಿಟ್ ಅಪ್ಲೈ ಮಾಡ್ಬೋದು, ಆ ಥರ ಏನಿಲ್ಲ, ಜೊತೆಗೆ ಮಾಡಬೇಕು ಅಂತ ಏನಿಲ್ಲ. ಇಂಟು ಇದನ್ನ ನೋಡಿ, ಇದಕ್ಕೆ ಮಾಡಿ ಇದ್ರದ್ದು ಆನ್ಸರ್ ಬರೆದ್ಬಿಡ್ಬೋದು. ಈಗ ಉಳಿದಿದ್ದೇನು? ಇದ್ರದ್ದು ಆನ್ಸರು ಏನು? 1 ಬರೆದ್ಬಿಡಿ. ಈಗ ಉಳಿದಿದ್ದೇನು ಬರ್ಕೋಬಿಡಿ. ಹೇಳಿ. ಅಲ್ಲಲ್ಲ, ಲಾಕ್ಕೆ ಹೇಳಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಲಿಮಿಟ್ ಬರೀಲಿ, ಬೇರೆದು ಯಾವುದಕ್ಕೂ ಎಕ್ಸಾಕ್ಟಲ್ಲಿ 0 ಹಾಕಬೇಡಿ. ಈ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಬದಲು 1 ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಲ್ವ? ಲಿಮಿಟ್ ಆ ಥರ ಅಪ್ಲೈ ಮಾಡ್ಬೋದು. ಲಿಮಿಟ್ ಬೇರೆ ಮಾಡಿ ಅಪ್ಲೈ ಮಾಡ್ದಂಗೆ ಅದು ಇದಕ್ಕೆ ಹಂಗೆ ಇಟ್ಕೊಂಡಾಗೆ. ಲಿಮಿಟು ಯಾವ ಥರ ಗೊತ್ತಾ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಫಸ್ಟ್ ಯಾವುದು? 1 ಬೈ ಏನಿದೆ ಅಲ್ಲಿ? ಟ್ಯಾನ್ ಎಕ್ಸ್ ಬೈ ಎಕ್ಸು. ಆಮೇಲೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಏನಿದೆ ಹೇಳಿ? ಎಕ್ಸು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಇದ್ರ ಬದಲು ನಾವು 1 ಹಾಕ್ಕೊಂಡಂಗೆ. 1 ಬೈ 1 ಏನು? ಆ ಥರ ಲಿಮಿಟ್ ಬೇರೆ ಮಾಡ್ಕೋಬೋದು. ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು. ಲಿಮಿಟ್ನ ಲಾಗ್ ಒಳಗಡೆ ತೊಗೋಬೋದು, ಲಿಮಿಟ್ನ ರೂಟ್ ಒಳಗಡೆ ತೊಗೋಬೋದು, ಪವರ್ ಒಳಗಡೆ ತೊಗೋಬೋದು, ಪವರ್ ಮೇಲ್ಗಡೆ ತೊಗೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಂಟು ಇದ್ರೂ ಸಪ್ರೇಟ್ ಮಾಡ್ಬೋದು, ಡಿವೈಡ್ ಇದ್ದರೂ ಸಪ್ರೇಟ್ ಮಾಡ್ಬೋದು. ಈಗ ನೋಡಿ, ಇದನ್ನ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಏನಿದೆ? ಬೈ ಎಕ್ಸ್ ಇದೆ. ಇಲ್ಲೇನಿದೆ? ಈ ಥರ ಇದೆ ಇದ್ರದ್ದು ಆನ್ಸರ್. ನಾವು ಲಿಮಿಟ್ನ ಯಾವ ಥರ ಅಪ್ಲೈ ಮಾಡ್ಬೋದು ಗೊತ್ತಾ? ಇದಕ್ಕೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇದಕ್ಕೂ ಅಪ್ಲೈ ಮಾಡಿ ಇದನ್ನ ಹಂಗೆ ಇಟ್ಕೊಳ್ಳಿ. ಇದು ಏನು ಕೊಡುತ್ತಾ ಆಮೇಲೆ ನೋಡೋಣ. ಅದು ಇನ್ನೂ ಡಿಟರ್ಮಿನೆಂಟ್ ಫಾರ್ಮ್ ಕೊಡುತ್ತಾ ಅಥವಾ ಆನ್ಸರ್ ಕೊಡುತ್ತಾ ಆಮೇಲೆ ನೋಡ್ಕೊಳ್ಳೋಣ. ಇದ್ರದ್ದು ಆನ್ಸರ್ ಏನಿದೆ? 1. ಅದಕ್ಕೆ ಹಾಕ್ಕೋಬಿಡಿ. ಅರ್ಥ ಆಯ್ತಲ್ವಾ? ಈಗ ಉಳಿದಿದ್ದೇನು? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಉಳಿಯೋದೇನು? ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಬಿಕಾಸ್ ಹೇಳಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಅದಕ್ಕೆ ಅದು 1 ಆಗುತ್ತೆ. ಅದಕ್ಕೆ ಬರೀ ಇದು ಮಾತ್ರ ಉಳಿಯುತ್ತೆ ಅಂತ ಬರೆದುಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಹೋಲ್ ಡಿವೈಡ್ ಬೈ 1 ಅಂದರೆ ಈ 1 ಏನು ಬೇಕಾಗಿಲ್ಲ ಅಲ್ವಾ? ಉಳಿದಿದ್ದು ಯಾವ್ಯಾವ ಟರ್ಮು? ಇದು ಮತ್ತು ಇದು. ಇದು 1 ಹಾಕಿದ್ರೆ ಇದು ಬೇಕಾಗಿಲ್ಲ. 1 ಬೈ 1 ಆಗುತ್ತೆ. ಉಳಿದಿದ್ದು ಮಾತ್ರ ಇದು. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಎಕ್ಸಾಕ್ಟಲ್ಲಿ 0 ಹಾಕಿ ಏನಾಗುತ್ತೆ ಹೇಳಿ?
ಇನ್ನೊಂದು ಸತಿ ಬರ್ಬಿಡ್ತೀನಿ ಹೇಳಿ. ಲಾಗ್ ಕೆ ಈಸ್ ಈಕ್ವಲ್ ಟು ಏನು? ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಕ್ಸ್ ಇಂಟು ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಇಲ್ಲಿ ಇಂಟು 1 ಅಂತ ಹಾಕ್ಕೊಳ್ಳಿ, ಬೇಕಿದ್ರೆ ಒಂದು ಸ್ಟೆಪ್ ಏನಂತ ಬರ್ಕೊಳ್ಳಿ, ಇಲ್ಲಿ 1 ಅಂತ ಹಾಕ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಇದು 1 ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಡಿ. ಅರ್ಥ ಆಯ್ತಲ್ವ? ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ? 0. ಸೀಕ್ಯಾನ್ 0 ಅಂದರೆ ನೋಡಿ, ಸೀಕ್ಯಾನ್ 0 ಅಂದರೆ 1. ಸೀಕ್ಯಾನ್ 0 ಅಂದರೆ ಏನು? 0 ಇಂಟು 1 ಸ್ಕ್ವೇರ್ ಅಂದರೆ ಏನು? 1. ವೆರಿ ಗುಡ್. 0 ಇಂಟು 1 ಏನು? ಟ್ಯಾನ್ 0 ಅಂದರೆ ನೋಡಿ, 0 ಸ್ಕ್ವೇರ್ ಅಂದರೆ 0. ಅಂದರೆ ಆನ್ಸರ್ ಏನು ಬಂತು? ಇದು 0, ಇದು 0. ಗೊತ್ತಾಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲೋ? ಮತ್ತೆ ಏನು ಅಪ್ಲೈ ಮಾಡಬೇಕು? ಎಲ್ ಎಚ್ ರೂಲ್. ಯಾವಾಗ 0/0 ಬರುತ್ತೆ, ಎಷ್ಟು ಟೈಮ್ ಬಂದರೂ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಬೈ ಎಲ್ ಎಚ್ ರೂಲ್. ಎಲ್ ಎಚ್ ರೂಲ್ ಅಪ್ಲೈ ಮಾಡೋದು ಯಾವ ಥರ ಹೇಳಿ? ಲಾಕ್ಕೆ ಹಂಗೆ ಇಟ್ಕೊಳ್ಳಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಹಂಗೆ ಇಟ್ಕೊಳ್ಳಿ. ಈ 0 ಬಂದಿರೋದು ಇದರಿಂದ ಅಲ್ವಾ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಏನು? ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಏನು? ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು. ಇಲ್ಲಿ ಯು ಅಂದರೆ ಎಕ್ಸು, ವಿ ಅಂದರೆ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಗೊತ್ತಿರಬೇಕು. ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೇನು? 2 ಸೀಕ್ಯಾನ್ ಎಕ್ಸ್. ಆಮೇಲೆ ಸೀಕ್ಯಾನ್ ಎಕ್ಸ್ಗೇನು? ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಫಸ್ಟ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಮಾಡಬೇಕು ನೀವು. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 2 ಸೀಕ್ಯಾನ್ ಎಕ್ಸು. ಸೀಕ್ಯಾನ್ ಎಕ್ಸ್ಗೇನು? ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಫಸ್ಟ್ ಏನು ಮಾಡಬೇಕು? ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೇನು? 2 ಹೇಳಿ, ಸೀಕ್ಯಾನ್ ಎಕ್ಸ್ ಮತ್ತು ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್, ಆಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀನಿ. ಹೇಳಿ, ಲಾಗ್ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಫಸ್ಟು ಇದನ್ನ ಪ್ರಾಡಕ್ಟ್ ರೂಲ್ ಎಕ್ಸ್ ಇಟ್ಕೊಳ್ಳಿ. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 2 ಸೀಕ್ಯಾನ್ ಎಕ್ಸ್. ಆಮೇಲೆ ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ನ ಇಟ್ಕೊಂಡು ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಯು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಅಂದ್ರೇನು? ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು. ವಿ ಅಂದರೆ ಏನಿಲ್ಲಿ? ಸೀಕ್ಯಾನ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಮೈನಸ್ ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಏನು? ಸೀಕ್ಯಾನ್ ಸ್ಕ್ವೇರ್ ಎಕ್ಸ್. ವೆರಿ ಗುಡ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಯು ಇಟ್ಕೊಳ್ಳಿ, ಎಕ್ಸ್ ಹಂಗೆ ಇಟ್ಕೊಳ್ಳಿ. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೇನು? 2 ಸೀಕ್ಯಾನ್ ಎಕ್ಸ್. ಸೀಕ್ಯಾನ್ ಎಕ್ಸ್ಗೇನು? ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು 1 ಮೈನಸ್ ಟ್ಯಾನ್ ಎಕ್ಸ್ಗೇನು? ಸ್ಕ್ವೇರ್ ಎಕ್ಸ್. ಕರೆಕ್ಟ್ ಅಲ್ವಾ? ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2x. ಕರೆಕ್ಟ್ ಅಲ್ವಾ? ಈಗೇನಾಗುತ್ತೆ ಹೇಳಿ? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ನೋಡಿ, 2x ಸೀಕ್ಯಾನ್ ಎಕ್ಸ್ ಇಂಟು ಸೀಕ್ಯಾನ್ ಎಕ್ಸ್ ಏನು? ಇಂಟು ಟ್ಯಾನ್ ಎಕ್ಸ್. ಸೀಕ್ಯಾನ್ ಎಕ್ಸ್ ಇಂಟು ಸೀಕ್ಯಾನ್ ಎಕ್ಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು 1 ಏನು? ಪ್ಲಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಬರೀ ಉಳಿಯೋದೇನು ಕೆಳಗಡೆ? ಈಗ ನೋಡಿ, 2x 2xು ಉಳಿಯೋದೇನು? ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿ. ಸೀಕ್ಯಾನ್ 0 ಅಂದರೆ ಏನು? 1 ಅಂದರೆ 1 ಸ್ಕ್ವೇರ್ ಆಗುತ್ತೆ. ಇದು ಟ್ಯಾನ್ 0 ಅಂದರೆ ಇಲ್ಲಾಂದರೆ 1 ಸ್ಟೆಪ್ ಜಾಸ್ತಿ ಬರ್ಬಿಡಿ. ಏನು ಬರೀತೀರಾ ಹೇಳಿ? ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ ಹೇಳಿ? ಸೀಕ್ಯಾನ್ ಸ್ಕ್ವೇರ್ 0 ಟ್ಯಾನ್ 0.
ಹೇಳಿ ಫೈನಲ್ ಆನ್ಸರ್ ಏನು? ಲಾಗ್ ಕೆ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ 0 ಅಂದರೆ 1 ಸ್ಕ್ವೇರ್, ಟ್ಯಾನ್ 0 ಅಂದರೆ 1 ಸ್ಕ್ವೇರ್ ಇಂಟು 0 ಅಂದರೆ ಕೆ ಅಂದರೆ ಇ ಪವರ್ 0 ಅಂದರೆ 1. ಗೊತ್ತಾಗ್ತಿದೆಯಲ್ವಾ? ಫೈನಲ್ ಆನ್ಸರ್ ಏನು? 1. ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಕೆ ಈಸ್ ಈಕ್ವಲ್ ಟು ಏನು? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಹೋಲ್ ಪವರ್ 1/x. ಲಿಮಿಟ್ ಅಪ್ಲೈ ಮಾಡಿದಾಗ ಇದು 1 ಆಗುತ್ತೆ, ಇದು 1/0 ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಟೇಕ್ ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಹೋಲ್ ಪವರ್ 1/x. ಈಗ ಹೇಳಿ ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಲಾಗ್ ಎಮ್ ಪವರ್ ಎನ್ ಅಂದ್ರೇನು? ಎನ್ ಲಾಗ್ ಎಮ್ 1/x ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್. ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಡಿವೈಡ್ ಬೈ ಎಕ್ಸ್. ಏನಾಗುತ್ತೆ ಇದು? ಬೈ ಹೇಳಿ ಎಲ್ ಎಚ್ ರೂಲ್. ಲಾಗ್ ಕೆ ಏನಾಗುತ್ತೆ? ಎಕ್ಸ್ಟೆಂಡ್ಸ್ ಟು 0 ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1/tan x ಬೈ ಎಕ್ಸ್. ಆಮೇಲೆ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಯಾವ ಥರ ಮಾಡ್ತೀರಾ? ವಿ ಇಟ್ಕೊಳ್ಳಿ, ಎಕ್ಸ್ ಇಟ್ಕೊಳ್ಳಿ. ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಟ್ಯಾನ್ ಎಕ್ಸ್ ಇಟ್ಕೊಳ್ಳಿ, ಎಕ್ಸ್ಗೇನು ಡಿವೈಡ್ ಬೈ ವಿ ಸ್ಕ್ವೇರ್ ಅಂದ್ರೇನು? ಎಕ್ಸ್ ಸ್ಕ್ವೇರ್. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಆಮೇಲೆ ಇದು 1 ಆಗುತ್ತೆ. ಇದು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. 1 ಇಂಟು ಎನಿಥಿಂಗ್ ಏನು? ಎನಿಥಿಂಗ್. ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? 0/0. ಹೇಳಿ ಬೈ ಎಲ್ ಎಚ್ ರೂಲ್ ಲಾಗ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 2 ಸೀಕ್ಯಾನ್ ಎಕ್ಸ್. ಆಮೇಲೆ ಸೀಕ್ಯಾನ್ ಎಕ್ಸ್ಗೆ ಸೀಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಎಕ್ಸ್ಗೇನು 1. ಟ್ಯಾನ್ ಎಕ್ಸ್ಗೆ ಇದು ಕ್ಯಾನ್ಸಲ್. 2x ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. 2x ಕ್ಯಾನ್ಸಲ್ ಆದರೆ ಲಾಗ್ ಕೆ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸು. ಲಾಗ್ ಕೆ ಏನಾಗುತ್ತೆ? 0 ಟ್ಯಾನ್ 0. ಸೀಕ್ಯಾನ್ 0 ಅಂದರೆ ಲಾಗ್ ಕೆ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಇಂಟು 0 1 ಇಂಟು 0 ಕೆ ಈಸ್ ಈಕ್ವಲ್ ಟು ಇ ಪವರ್ 0 ದಟ್ ಈಸ್ 1. ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.